ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ನೋಡ್ತಾ ಇರ್ಬೋದು. ತುಂಬ ವೈರಲ್ ಆಗ್ತಾ ಇರೋ ವಿಡಿಯೋ ಬಂದು ಮೋನಾಲಿಸಾ ಅನ್ನೋ ಹುಡುಗಿದು ವಿಡಿಯೋ ತುಂಬಾ ವೈರಲ್ ಆಗ್ತಾಯಿದೆ. ಸೊ ಬನ್ನಿ ಅದರಿಂದ ಆ ಹುಡುಗಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನೋಡೋಣ. ಸಾಮಾಜಿಕ ಜಾಲತಾಣ ಎಂಥವರನ್ನು ಕೂಡ ರಾತ್ರಿ ಬೆಳಗಾಗೋಷ್ಟರಲ್ಲಿ ಝೀರೋದಿಂದ ಹೀರೋ ಮಾಡುತ್ತದೆ ಅಂತ ನಾವು ಕೇಳ್ತಾ ಬರ್ತೀವಿ. ಸೊ ಆದರೆ ಅತಿ ಆದರೆ ಅಮೃತನೂ ಸಹ ವಿಷ ಅನ್ನೋದನ್ನ ತುಂಬ ಸರಿ ನಾವು ಓದಿದ್ದೀವಿ, ತುಂಬ ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ. ಕೊನೆಗೆ ಹೀರೋದಿಂದ ಝೀರೋ ಮಾಡ್ತಿದೆ. ಇದಕ್ಕೆ ನೂರಾರು ಉದಾಹರಣೆಗಳಿವೆ ನಮ್ಮ ಕಣ್ಮುಂದಿದೆ. ಇದೀಗ ಅದೇ ಸಾಲಿಗೆ ಮಹಾಕುಂಭಮೇಳದ ಸುಂದರ ಕಣ್ಣಿನ ಹುಡುಗಿ ಮೋನಾಲಿಸಾ ಕೂಡ ಸೇರಿದ್ದಾಳೆ. ಮೋನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಬಡ ಕುಟುಂಬದ ಹೆಣ್ಣುಮಗಳು. ತಂದೆ ತಾಯಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಮೋನಾಲಿಸಾ ಹಾಗೂ ಆಕೆಯ ತಂಗಿ ಕೂಡ ಹಗಲು ರಾತ್ರಿ ಎನ್ನದೇ ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಹೂವು, ಮಣಿ, ಸರಗಳನ್ನು ಮಾರಾಟ ಮಾಡುತ್ತಿದ್ದರು. ತಾವಾಯಿತು ತಮ್ಮ ಹೊಟ್ಟೆಪಾಡಾಯಿತು ಎಂದುಕೊಂಡಿದ್ದ ಕುಟುಂಬಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಉತ್ತರ ಪ್ರದೇಶದ ಮಹಾಕುಂಭಮೇಳ 12 ವರ್ಷಗಳಿಗೊಮ್ಮೆ ನಡೆಯುವ ಹಿಂದೂ ಧರ್ಮದ ಅತಿ ದೊಡ್ಡ ಉತ್ಸವ. ಸುಮಾರು 1.5 ತಿಂಗಳು ನಡೆಯುವ ಈ ಬೃಹತ್ ಜಾತ್ರೆಯಲ್ಲಿ 40 ಕೋಟಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಹೀಗಾಗಿ ವ್ಯಾಪಾರ ವಹಿವಾಟು ಕೂಡ ಬಲು ಜೋರು. ಇದೇ ಲೆಕ್ಕಾಚಾರದ ಮೇಲೆ ಮಧ್ಯಪ್ರದೇಶದ ಇಂದೋರ್ನ ಮೋನಾಲಿಸಾ ಕುಟುಂಬ ಕೂಡ ಇಲ್ಲಿಗೆ ಬಂದಿತ್ತು. ಮಹಾಕುಂಭಮೇಳ ಆರಂಭವಾದ ಮೊದಲೆರಡು ದಿನಗಳು ವ್ಯಾಪಾರ ಮಾಡಿಕೊಂಡು ಮೋನಾಲಿಸಾ ಅದ್ಯಾವಾಗ ಒಬ್ಬ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಕಣ್ಣಿಗೆ ಬಿಡ್ಲೋ ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೂ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯದ್ದೇ ಹವ. ಮುಗ್ಧ ನಗು, ಆಕರ್ಷಕ ಕಣ್ಣುಗಳು, ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳು, ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿಸರಗಳ ಮಾರಾಟ ಮಾಡುತ್ತಿದ್ದ ಮೋನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದಳು. ಈಗ ನಾವು ಅಷ್ಟೇ ಒಂದು FB ಓಪನ್ ಮಾಡಿದ್ರೆ ನಾವು ಯಾವ ವೀಡಿಯೋ ಸ್ವೈಪ್ ಮಾಡಿದ್ರು ನಮಗೆ ಮೋನಾಲಿಸಾ ಅವ್ರ ವಿಡಿಯೋನೇ ಬರ್ತಾಯಿದೆ. ಸೊ ಪಾಪ ಅವ್ರಿಗೆ ಎಷ್ಟು ಹಿಂಸೆ ಆಗ್ತಾಯಿದೆ ಅಂತ ನಾವು ನೋಡ್ಬೋದು. ಅವ್ರು ಇವಾಗಂತೂ ಫುಲ್ ಮಾಸ್ಕ್ ಹಾಕ್ಕೊಂಡೆಲ್ಲ ವ್ಯಾಪಾರ ಮಾಡ್ತಾಯಿದ್ದಾರೆ, ಆದರೂ ಸಹ ಆಗ್ತಾಯಿಲ್ಲ ಅಂಥೇಳಿ ನೂರಾರು ಜನ ಆಕೆಯನ್ನು ಹುಡುಕಿ ಬಂದು ಮಾತನಾಡಿಸಿ ವಿಡಿಯೋ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ರುದ್ರಾಕ್ಷಿ ಮಣಿಗಳನ್ನ ಮಾರಾಟ ಮಾಡ್ಕೊಂಡು ಅವ್ರ ಜೀವನ ಸಾಗ್ಸಕ್ಕಂತ ಬಂದಿರ್ತಾರೆ. ಸೊ ಪಾಪ ಅವ್ರ ಹೊಟ್ಟೆಪಾಡಿಗಾಗಿ ಬಂದಿರ್ತಾರೆ. ತುಂಬ ಸುಂದರವಾಗಿರ್ಬೋದು, ಹಾಗಂತ ಸುಂದರವಾಗಿರೋ ವಸ್ತುನ ಆಗಲಿ ಮನುಷ್ಯರನ್ನೇ ಆಗಲಿ ತುಂಬ ಅತಿಯಾಗಿ ಅವ್ರನ್ನ ವಿಡಿಯೋ ಮಾಡೋದು, ಫೋಟೋಸ್ಗಳು ಕೇಳೋದು, ಇದೆಲ್ಲ ಮಾಡ್ತಾ ಹೋದರೆ ಅವರ ಏನು ಕೆಲ್ಸಕ್ಕೆ ಬಂದಿರ್ತಾರೋ ಆ ಕೆಲಸನೇ ಮರೆತು ಅವರು ಬೇರೆ ಈ ಫೋಟೋ ವಿಡಿಯೋಸ್ಗಳಲ್ಲಿ ನಿರ್ತಾರಾದರೆ ಅವರು ಹೊಟ್ಟೆಪಾಡಿಗೆ ಇದು ಹೊಡೆದಂಗೆ ಆಗುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಬ್ಬರು ಇಷ್ಟ ಆದರೆ ಅವ್ರನ್ನ ನೋಡಿ ಇಷ್ಟಪಡಿ ಅಟ್ಲೀಸ್ಟ್ ಒಂದು ಫೋಟೋ ತೊಗೊಂಡು ಸುಮ್ಮನಿರೋದು ಕಲೀರಿ. ಈ ರೀತಿ ಹೋಗಿದ್ದು ಬಂದಿದ್ದಲ್ಲಿ ವ್ಯಾಪಾರ ಮಾಡ್ತಿದ್ದಲ್ಲೆಲ್ಲ ಹೋಗಿ ವಿಡಿಯೋಸ್ಗಳನ್ನ ಮಾಡೋದ್ರಿಂದ ಅವ್ರಿಗೂ ಸಹ ತುಂಬಾ ತೊಂದರೆ ಆಗುತ್ತೆ. ಮತ್ತು ಅವರು ಜೀವನಕ್ಕೋಸ್ಕರನೇ ಒಂದು ಹೊಟ್ಟೆಪಾಡಿಗೋಸ್ಕರ ಇಷ್ಟು ದೂರ ಬಂದಿರ್ತಾರೆ. ಸೊ ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಆ ಹುಡುಗಿ ವಿಡಿಯೋ ಯಾವಾಗ ವೈರಲ್ ಆಯಿತೋ ಇವಾಗ ಪಾಪ ಹುಡುಗಿ ವ್ಯಾಪಾರ ಮಾಡೋಕ್ಕೂ ಆಗ್ತಾಯಿಲ್ಲ. ಬಂದವರೆಲ್ಲ ಫೋಟೋ ಕೇಳ್ತಾರೆ, ವೀಡಿಯೋಸ್ ಮಾಡ್ಕೋತಾ ಇರ್ತಾರೆ. ಆ ಹುಡುಗಿ ಬೇಸತ್ತು ಇವಾಗ ಅವ್ರ ತಂದೆ ಏನು ಮಾಡಿದ್ದಾರೆ, ಮತ್ತೆ ಅವರಿಗೆ ಕಳಿಸ್ಬಿಟ್ಟಿದ್ದಾರೆ. ನೋಡಿ ಆ ಹುಡುಗಿ ವ್ಯಾಪಾರಕ್ಕಂತ ಬಂದಿದ್ದು ಅವಳ ಸೌಂದರ್ಯವೇ ಅವಳಿಗೆ ಮುಳುವಾಯಿತು. ಪಾಪ ಅವಳಿಗೂ ಸಹ ಗೊತ್ತಿಲ್ಲ. ಅವಳು ಸಹ ಕೆಲವರು ನೀವು ತುಂಬ ಚೆನ್ನಾಗಿ, ಇವಾಗ ನಮಗೂ ಅಷ್ಟೇ ಯಾರಾದರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಫೋಟೋಸು ವೀಡಿಯೋಸ್ಗಳಿಗೆಲ್ಲ ಕೊಡ್ತೀವಿ. ಹಾಗಂತ ಅದನ್ನೇ ಅತಿಯಾಗಿ ಆದರೆ ಏನಾಗುತ್ತೆ, ಅದು ನಮ್ಮ ಪರ್ಸ್ನಲ್ಲು, ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ನಾವು ಏನು ಕೆಲಸ ಮಾಡ್ತಿರ್ತೀವಿ ಅದಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ತುಂಬ ಅತಿಯಾಗಿ ಈ ಹುಡುಗಿನ ತೋರಿಸೋದ್ರಿಂದ ನೋಡಿ ಇವತ್ತು ಅವಳ ಕೆಲಸನ ಬಿಟ್ಟು ಮನೆಗೆ ಹೋಗೋ ರೀತಿ ಆಯಿತು. ಸೊ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಇಲ್ಲ ಅಂತ ಹೇಳಲ್ಲ. ಬಟ್ ಫೋಟೋಸ್ಗಳನ್ನ ತೊಗೊಂಡು ಅದನ್ನು ಇಷ್ಟೊಂದು ವೈರಲ್ ಆಗಿರೋದು ಸಹ ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಬಟ್ ಅವರು ಮುಗ್ಧತೆಯನ್ನು ನಾವು ನೋಡಬೇಕಾಗುತ್ತೆ. ಅವರು ತುಂಬ ಮುಗ್ಧ ಮನಸ್ಸಿನಿಂದ ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ರು. ಬಟ್ ಅದೇ ಅತಿಯಾದಾಗ ಅವ್ರಿಗೂ ಸಹ ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಹೊರಟೋಗಿದ್ದಾರೆ. ಸೊ ಈ ವಿಡಿಯೋಯಿಂದ ನೀವೇನು ತಿಳ್ಕೊಂಡ್ರಿ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾನು FB ಓಪನ್ ಮಾಡಿದಾಗೆಲ್ಲ ಮೋನಾಲಿಸಾ ವಿಡಿಯೋಸ್ಗಳೇ ಬರ್ತಾಯಿತ್ತು. ಸೊ ಹಾಗಾಗಿ ಯಾರು ಈ ಹುಡುಗಿ ಏನಕ್ಕೆ ಇಷ್ಟೊಂದು ವೈರಲ್ ಮಾಡ್ತಾಯಿದ್ದಾರೆ ಅಂತ ನೋಡಿದಾಗ ಸೊ ನನಗೂ ಅನ್ನಿಸ್ತು ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾಯಿದ್ದಾರೆ, ಯಾವ್ದು ತೆಗೆದ್ರೂ ಇವ್ರ ವಿಡಿಯೋನೇ ಬರ್ತಾಯಿದೆ. ಇವ್ರ ಕಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ, ಮಾತ್ರ ಹುಡುಗಿ ಮಾತ್ರ ಅಷ್ಟೇ
ಮುಗ್ಧ ಮನಸ್ಸಿನ ಹುಡುಗಿ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದ್ದಾಳೆ. ಹಾಗಂತ ಅತಿಯಾಗಿ ಫೋಟೋ ತೆಗಿಯೋಕ್ಕೆಲ್ಲ ಹೋಗಬೇಡಿ. ಪಾಪ ಅವಳ ಕೆಲಸದ ಮೇಲೆ ಏನೋ ಅವ್ರ ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಾರೆ. ತುಂಬ ಹಿಂಸೆ ಕೊಟ್ಟರೆ ಅವ್ರಿಗೂ ಸಹ ಮುಜುಗರ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.